ಟೆಸ್ಲಾ ಮುಂಬೈನಲ್ಲಿ ತನ್ನ ಮೊದಲ ಶೋರೂಮ್ ಅನ್ನು ಉದ್ಘಾಟಿಸಿದೆ. ಈ ಮೂಲಕ ಟೆಸ್ಲಾ ಭಾರತದಲ್ಲಿ ಅಧಿಕೃತವಾಗಿ ಪ್ರವೇಶಿಸಿದೆ. ಮುಂಬೈನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನ ಮೇಕರ್ ಮ್ಯಾಕ್ಸಿಟಿ ಮಾಲ್ನಲ್ಲಿ ಟೆಸ್ಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಆರಂಭವಾಗಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅಧಿಕೃತವಾಗಿ ಉದ್ಘಾಟಿಸಿದರು. ಟೆಸ್ಲಾ ಕಾರುಗಳ ಮಾರಾಟ ಈಗ ಭಾರತದಲ್ಲಿ ಆರಂಭವಾಗಿದೆ. ಭಾರತದಲ್ಲಿ ಟೆಸ್ಲಾ ಬಿಡುಗಡೆ ಮಾಡಿದ ಮೊದಲ ಕಾರು ಮಾಡೆಲ್ ವೈ ಆಗಿದೆ. ಇವು 2 ವೇರಿಯಂಟುಗಳಲ್ಲಿ ಲಭ್ಯವಿವೆ, ಸ್ಟ್ಯಾಂಡರ್ಡ್ ಮತ್ತು ಲಾಂಗ್ ರೇಂಜ್. ಸ್ಟ್ಯಾಂಡರ್ಡ್ ಮಾಡೆಲ್ ವೈ ಬೆಲೆ 59.89 ಲಕ್ಷ ಮತ್ತು ಲಾಂಗ್ ರೇಂಜ್ ವೇರಿಯಂಟ್ 67.89 ಲಕ್ಷ ಆಗಿದೆ. ಈ ಕಾರುಗಳು ಮೊದಲಿಗೆ ಮುಂಬೈ, ದೆಹಲಿ, ಗುರುಗ್ರಾಮ್ ಮತ್ತು ಇತರ ಪ್ರಮುಖ ನಗರಗಳಲ್ಲಿ ಲಭ್ಯವಾಗುತ್ತವೆ. ಟೆಸ್ಲಾ ಮುಂಬೈ ಶೋರೂಮ್ ಭಾರತೀಯ ಗ್ರಾಹಕರಿಗೆ ಅಧ್ಯಯನ ಹಾಗೂ ಡೆಮೊ ಕಾರು ಪ್ರಯೋಗಕ್ಕೆ ಅವಕಾಶ ಕಲ್ಪಿಸುತ್ತದೆ. ಮುಂದಿನ ದಿನಗಳಲ್ಲಿ ದೆಹಲಿ ಸೇರಿದಂತೆ ಇತರ ನಗರಗಳಲ್ಲಿಯೂ ಶೋರೂಮ್ ಮತ್ತು ಚಾರ್ಜಿಂಗ್ ಸೌಲಭ್ಯಗಳನ್ನು ಆರಂಭಿಸುವ ಯೋಜನೆ ಇದೆ ಎಂದು ಕಂಪನಿ ಹೇಳಿದೆ. ಭಾರತದ ಈ ವಿದ್ಯುತ್ ವಾಹನ ಕ್ಷೇತ್ರದಲ್ಲಿ ಟೆಸ್ಲಾ ಪ್ರವೇಶದಿಂದ ಸ್ಪರ್ಧೆ ಹೆಚ್ಚಿದೆ ಮತ್ತು ಪರಿಸರ ಸ್ನೇಹಿ ವಾಹನ ಸಂಸ್ಕೃತಿ ಮತ್ತಷ್ಟು ಬಲಪಡಲಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ನ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಶಾಖೆ ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಹಾಗೂ ನೇಪಾಳದ ಅತ್ಯಂತ ದೊಡ್ಡ ಉದ್ಯಮ ಸಮೂಹವಾದ ಚೌಧರಿ ಗ್ರೂಪ್ ಜೊತೆಗೆ ಸಹಭಾಗಿತ್ವ ಮಾಡಿಕೊಂಡು ಭಾರತದ ಪ್ರಸಿದ್ಧ ಸಾಫ್ಟ್ ಡ್ರಿಂಕ್ ಬ್ರ್ಯಾಂಡ್ ಕ್ಯಾಂಪಾ ಅನ್ನು ನೇಪಾಳದಲ್ಲಿ ಬಿಡುಗಡೆ ಮಾಡಿದೆ. ಈ ಹೊಸ ಯೋಜನೆಯ ಭಾಗವಾಗಿ ಕ್ಯಾಂಪಾ ಕೋಲಾ, ಕ್ಯಾಂಪಾ ಲೆಮನ್, ಕ್ಯಾಂಪಾ ಆರೆಂಜ್, ಕ್ಯಾಂಪಾ ಎನರ್ಜಿ ಗೋಲ್ಡ್ ಬೂಸ್ಟ್ ಹಾಗೂ ಕ್ಯಾಂಪಾ ಎನರ್ಜಿ ಬೆರಿ ಕಿಕ್ ಎಂಬ ಹಲವು ರುಚಿಗಳಲ್ಲಿನ ಸುಗಂಧ ಪಾನೀಯಗಳು ನೇಪಾಳದ ಮಾರುಕಟ್ಟೆಗೆ ಪರಿಚಯವಾಗುತ್ತಿವೆ. ಚೌಧರಿ ಗ್ರೂಪ್ ನೇಪಾಳದಲ್ಲಿಯೇ ಉತ್ಪಾದನೆ ಹಾಗೂ ವಿತರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಳ್ಳಲಿದೆ. ಇದರಿಂದ ನೇಪಾಳದ ಗ್ರಾಹಕರಿಗೆ ಉಚಿತ ಹಾಗೂ ಸುಗಮ ಪೂರೈಕೆ ಸಾಧ್ಯವಾಗುತ್ತದೆ. ಚೌಧರಿ ಗ್ರೂಪ್ ವಾಯುವಾಯಿ ನೂಡಲ್ಸ್ನಿಂದ ಜನಪ್ರಿಯವಾಗಿದ್ದು, ಈ ಗ್ರೂಪ್ 200ಕ್ಕೂ ಹೆಚ್ಚು ಕಂಪನಿಗಳನ್ನು ಹಾಗೂ 260 ಬ್ರ್ಯಾಂಡ್ಗಳನ್ನು ಜಾಗತಿಕವಾಗಿ ನಡೆಸುತ್ತಿದೆ. ಈ ಹೆಜ್ಜೆ ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ಗೆ ನೇಪಾಳದ ಆಹಾರ ಹಾಗೂ ಪಾನೀಯ ಮಾರುಕಟ್ಟೆಯಲ್ಲಿ ನೇರ ಪ್ರವೇಶವನ್ನು ನೀಡಿ ಭಾರತ ಹಾಗೂ ಮಧ್ಯಪೂರ್ವದ ನಂತರ ಇದೀಗ ನೇಪಾಳದಲ್ಲಿಯೂ ತನ್ನ ಹಳೆಯ ಕ್ಯಾಂಪಾ ಬ್ರ್ಯಾಂಡ್ಗೆ ಬೆಳಕು ನೀಡಿದೆ. ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ಗೆ ಡೆಲ್ಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಮಹತ್ವದ ಒಪ್ಪಂದ ದೊರೆತಿದೆ. ಈ ಒಪ್ಪಂದದ ಪ್ರಕಾರ ಡೆಲ್ಲಿ ಎಂಆರ್ಟಿಎಸ್ ಹಂತ 4 ಯೋಜನೆಯ ಭಾಗವಾಗಿ 7.2 ಕಿಲೋಮೀಟರ್ ಉದ್ದದ ವಿಯಾಡಕ್ಟ್ ಹಾಗೂ 7 ಮೆಟ್ರೋ ನಿಲ್ದಾಣಗಳ ಭಾಗಶಃ ವಿನ್ಯಾಸ ಮತ್ತು ನಿರ್ಮಾಣ ಕಾರ್ಯವನ್ನು ಆರ್ವಿಎನ್ಎಲ್ ನಿರ್ವಹಿಸಲಿದೆ. ಈ ನಿಲ್ದಾಣಗಳು ಪುಷ್ಪವಿಹಾರ್, ಸಾಕೇತ್ ಡಿಸ್ಟ್ರಿಕ್ಟ್ ಕೋರ್ಟ್, ಪುಷ್ಪಭವನ, ಚಿರಾಗ್ ಡೆಲ್ಲಿ, ಜಿಕೆ1, ಆಂಡ್ರ್ಯೂಸ್ ಗಂಜ್ ಮತ್ತು ಲಜಪತ್ ನಗರ ಎಂದು ಹೆಸರಿಸಲಾಗಿದೆ. ಲಜಪತ್ ನಗರದಿಂದ ಸಾಕೇತ್ ಜಿ ಬ್ಲಾಕ್ ಕಾರಿಡಾರ್ನಲ್ಲಿ ಎಲ್ಲಾ ನಿಲ್ದಾಣಗಳಿಗೆ ಪೂರ್ವ ಇಂಜಿನಿಯರ್ಡ್ ಕಟ್ಟಡ ರಚನೆ ಕೂಡ ಸೇರಿದೆ. ಈ ಒಪ್ಪಂದವನ್ನು ದೇಶೀಯ ಸಂಸ್ಥೆ ನೀಡಿದ್ದು, ಒಟ್ಟು ಯೋಜನೆ ವೆಚ್ಚ 447 ಕೋಟಿ, 18% ಜಿಎಸ್ಟಿ ಸೇರಿ ಆಗಿದೆ. ಒಪ್ಪಂದವನ್ನು 36 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕಾಗಿದೆ. ಪವರ್ ಮೆಕ್ ಪ್ರಾಜೆಕ್ಟ್ಸ್ ಲಿಮಿಟೆಡ್ಗೆ 2 ಪ್ರಮುಖ ಆದೇಶಗಳು ದೊರೆತಿವೆ ಎಂದು ಕಂಪನಿ ಪ್ರಕಟಿಸಿದೆ. ಮೊದಲ ಆದೇಶವು ಎಸ್ಜೆವಿಎನ್ ಥರ್ಮಲ್ ಲಿಮಿಟೆಡ್ನಿಂದ ಬಂದಿದೆ ಮತ್ತು ಇದು ಬಿಹಾರ ರಾಜ್ಯದ ಬಕ್ಸರ್ನ ಚೌಸಾದಲ್ಲಿ ಇರುವ ಕೋಲ್ ಆಧಾರಿತ ಸೂಪರ್ ಕ್ರಿಟಿಕಲ್ ಬಕ್ಸರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಯೋಜನೆಗೆ ಸಂಬಂಧಪಟ್ಟ ಕಮಿಷನಿಂಗ್ ಸಹಾಯ, ಪೂರ್ಣ ಪ್ರಮಾಣದ ಕಾರ್ಯಾಚರಣೆ ಹಾಗೂ ನಿರ್ವಹಣೆಗೆ ಸಂಬಂಧಿಸಿದಂತೆ 498.39 ಕೋಟಿ ರು ಮೌಲ್ಯದಾಗಿದೆ. ಎರಡನೇ ಆದೇಶವು ಗಬುವಾ ಪವರ್ ಲಿಮಿಟೆಡ್ ಎನ್ಟಿಪಿಸಿ ಲಿಮಿಟೆಡ್ನ ಜಂಟಿ ಹೂಡಿಕೆ ನಿಂದ ಬಂದಿದೆ. ಇದು ಮಧ್ಯಪ್ರದೇಶದ ಸಿಯೋನಿ ಜಿಲ್ಲೆಯ ಗನ್ಸೋರ್ ತಹಸೀಲ್ ಬಳಿಯ ಬರೆಲಾ ಗ್ರಾಮದಲ್ಲಿ ಇರುವ ಘಟಕದ ಬಾಯ್ಲರ್, ಟರ್ಬೈನ್ ಮತ್ತು ಜನರೇಟರ್ಗಳ ಕಾರ್ಯಾಚರಣೆ ಹಾಗೂ ನಿರ್ವಹಣೆಗೆ 52.96 ಕೋಟಿ ರು ಮೌಲ್ಯದಾಗಿದೆ. ಇವು 2 ಆದೇಶಗಳು ದೇಶೀಯ ಸಂಸ್ಥೆಗಳಿಂದ ಬಂದಿವೆ. ಮೊದಲ ಒಪ್ಪಂದ 39 ತಿಂಗಳ ಅವಧಿಗೆ ಮತ್ತು ಎರಡನೇ ಒಪ್ಪಂದ 3 ವರ್ಷಗಳಿಗೆ ವಿಸ್ತರಣೆಯ ಅವಕಾಶವಿದೆ. ಈ 2 ಆದೇಶಗಳು ಕಂಪನಿಗೆ ಸಿಕ್ಕಿರುವ ಹೆಚ್ಚಿನ ಪ್ರಭಾವ ಸೃಷ್ಟಿಸುವ ಆದೇಶಗಳಾಗಿವೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಇದು ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಪ್ರಕಟಿಸಲಾಗಿದೆ ಎಂದು ಕಂಪನಿಯು ತಿಳಿಸಿದೆ. ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕಂಪನಿಗೆ ಪೂರ್ವ ಮಧ್ಯ ರೈಲ್ವೆಯಿಂದ 264 ಕೋಟಿ ಮೊತ್ತದ ಮಹತ್ವದ ಕೆಲಸದ ಆದೇಶ ಸಿಕ್ಕಿದೆ. ಈ ಕಾಮಗಾರಿಯಲ್ಲಿ 607 ಕಿಲೋಮೀಟರ್ ಉದ್ದದ ಕವಚ್ ಅನ್ನು ರೈಲು ಹಳಿಗಳಲ್ಲಿ ಅಳವಡಿಸುವುದಾಗಿದೆ. ಈ ಒಪ್ಪಂದವನ್ನು 14 ಜುಲೈ 2025 ರಂದು ರೈಲ್ಟೆಲ್ ಪಡೆದಿದ್ದು, ಕೆಲಸವನ್ನು 14 ಜುಲೈ 2027 ರ ಒಳಗೆ ಪೂರ್ಣಗೊಳಿಸಲು ಗಡುವು ನಿರ್ದಿಷ್ಟಲಾಗಿದೆ. ಕೆಪಿಐ ಗ್ರೀನ್ ಎನರ್ಜಿ ಲಿಮಿಟೆಡ್ಗೆ ಗುಜರಾತ್ ಉರ್ಜಾ ವಿಕಾಸ್ ನಿಗಮ್ ಲಿಮಿಟೆಡ್ ಸಂಸ್ಥೆಯಿಂದ 150 ಮೆಗಾವಾಟ್ ಗ್ರಿಡ್ಗೆ ಸಂಪರ್ಕ ಹೊಂದಿದ ವಿಂಡ್ ಪವರ್ ಯೋಜನೆಗಾಗಿ ಲೆಟರ್ ಆಫ್ ಇಂಟೆಂಟ್ ಬಂದಿದೆ.
ಈ ಗುತ್ತಿಗೆಗೆ ಕನ್ಸರ್ನ್ನ ಸಮ್ಮತಿಯ ನಂತರ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಸಹಿಯನ್ನು ಮಾಡಲಾಗುವುದು. ಗುಜರಾತ್ ಊರ್ಜಾ ವಿಕಾಸ್ ನಿಗಮ್ ಲಿಮಿಟೆಡ್ ಸಂಸ್ಥೆಯು ಏಪ್ರಿಲ್ 22, 2025ರಂದು ಮಾಡಿದ ರಿವರ್ಸ್ ಆಕ್ಷನ್ನಲ್ಲಿ ಕೆಪಿಐ ಗ್ರೀನ್ ಎನರ್ಜಿ ಪ್ರತಿಸ್ಪರ್ಧೆಯಲ್ಲಿ ಯಶಸ್ವಿಯಾಗಿದ್ದು 150 ಮೆಗಾವಾಟ್ ಸಾಮರ್ಥ್ಯವನ್ನು ಪಡೆದಿದೆ. ಈ ಪ್ರಾಜೆಕ್ಟ್ ಪ್ರಸ್ತುತ ಕಂಪನಿಯ 10 ಗಿಗಾವಾಟ್ ಗುರಿ ತಲುಪಲು ಸಹಾಯ ಮಾಡಲಿದೆ ಎಂದು ಕಂಪನಿ ತಿಳಿಸಿದೆ.